ಈ ಆಯುರ್ವೇದ, ಆರೋಗ್ಯ, ಈ ವಿದ್ಯೆ ಇದು ಅಷ್ಟೇ ಅಲ್ಲದೆ ನಿಮ್ಮದು ಬಹಳಷ್ಟು ಪರೋಪಕಾರ ಸಮಾಜ ಸೇವೆಯು ಕೂಡ ಅಷ್ಟೇ ಇದೆ ಸರ್. ಒಬ್ಬ ವ್ಯಕ್ತಿ ಸಾಕು ನಾನು ಚೆನ್ನಾಗಿದ್ದೀನಿ, ದುಡಿತಾ ಇದ್ದೀನಿ, ನಾನು ನಮ್ಮ ಮನೆ ಮಠ ಚೆನ್ನಾಗಿದ್ರೆ ಸಾಕು ಅಂತ ಅನ್ನೋ ಈ ವಿಚಾರ ಮಾಡುವ ಈ ಈ ಒಂದು ಗುಂಪಿನ ಜನದಲ್ಲಿ ಸರ್ ಈ ಸಮಾಜ ಸೇವೆ ಮಾಡ್ಬೇಕು ನಾನು, ಈ ನಾನು ಮುಟ್ಟಿಸ್ಬೇಕು ಅನ್ನೋ ಸೇವೆಯನ್ನ ಅಂತ ಅನ್ನಕ್ಕೆ ಏನು ಪ್ರೇರಣೆ ಆಯ್ತು ಸರ್ ನಿಮ್ಗೆ? ಯಾವಾಗ ನಮ್ಮ ಹೆರಿಡಿಟ್ರಿ, ನಮ್ಮ ಅಣ್ಣ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅನೇಕ ಜನ, ನಮ್ಮ ತಂದೆ, ಈ ರೀತಿಯೇ ಫ್ಯಾಮಿಲಿ ಅಷ್ಟೇ ಅಲ್ಲದೆ ಹೊರಗಡೆಯ ಸಮಾಜದಿಂದ ನಮ್ಮ ಮನೆಗೆ ಬರ್ತಿದ್ದಂಥ ಜನಗಳು, ಇವರದೆಲ್ಲ ಸಂಪರ್ಕ ನಮಗಿತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜರತ್ನಂ ಇರ್ಬೋದು, ದ.ರಾ ಬೇಂದ್ರೆ ಇರ್ಬೋದು, ಗುಂಡಪ್ಪನವರು, ಇಂಥವ್ರದ್ದೆಲ್ಲ ಅವ್ರಗಳಿಗೆ ಸಂಪರ್ಕ ಇತ್ತು. ಹಂಗಾಗಿ ನಮ್ಗೆ ಅವ್ರು ಯಾರು ಗೊತ್ತಿರಲಿಲ್ಲ. ಆದರೆ ಅವರುಗಳ ಸಂಪರ್ಕದಲ್ಲಿ ಅವ್ರು ಮಾಡಿದಂಥ ಸಮಾಜ ಸೇವೆ ನೋಡಿದಾಗ ನಾವು ಏನಾದ್ರು ಸಣ್ಣದಾಗಿ ಮಾಡೋಣ ಅಂತ ಸಣ್ಣದಾಗಿ ಶುರು ಮಾಡಿದ್ವಿ. 85ರಿಂದ ಶುರು ಮಾಡಿದ್ವಿ. ಅದಕ್ಕೆ ಮುಂಚೆಯಿಂದಲೂ ನಾನು ಯಾವಾಗ 79ರಲ್ಲಿ ಫಸ್ಟ್ ಕ್ಲಿನಿಕ್ ಹಾಕಿದೆ, ಆ ಕ್ಲಿನಿಕ್ ಹಾಕಿದ ದಿವಸನೇ ಯೋಚನೆ ಮಾಡಿದ್ವಿ, ವಾರಕ್ಕೊಂದು ಕ್ಯಾಂಪ್ ಮಾಡೋಣ, ಜನ ಜಾಸ್ತಿ ಬರೋಂಗೆ ಮಾಡೋಣ. ನಮ್ಮ ಎಲ್ಲೆಲ್ಲಿ ಕ್ಲಿನಿಕ್ ಇದೆ ಸರೌಂಡಿಂಗ್, ಮೈಸೂರು ಸರೌಂಡಿಂಗ್ಸಲ್ಲಿ, ಹೊಸುಂಡಿನಲ್ಲಿತ್ತು, ಹೊಸುಂಡಿ ಸರೌಂಡಿಂಗಲ್ಲಿ ಬರ್ತದೆ ಅನೇಕ ಜನ ಇದ್ದರು. ಈ ರೀತಿ ಅಲ್ಲಲ್ಲೇ ಕ್ಯಾಂಪ್ಗಳು ಮಾಡ್ತಾಯಿದ್ವಿ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ. ಅಲ್ಲಿಂದ ನಮಗೆ ಕೇಟರ್ ಆಗ್ತಾಯಿದ್ರು ಪೇಷಂಟ್ಸು. ಬಂದಂಥ ಪೇಷಂಟ್ಸ್ಗೆ ಸಿಂಪಲ್ಲಾಗಿ ಏನು ಕೊಡಬೇಕು, ಯಾಕೆಂದರೆ ಯಾರಿಗೂ ಬರ್ಡನ್ ಆಗಬಾರ್ದು ಪೇಷಂಟಿಗೆ. ಈ ರೀತಿಯ ಯೋಚನೆಗಳು ಆವಾಗಲಿಂದಲೇ ಬಂದಿತ್ತು ನಮಗೆ. ಈ ಥರ ಆದಾಗ ನಮಗೆ ಒಂದು ಫೈನ್ ಡೇ ನಮ್ಗೆ ಅನ್ನಿಸ್ತು, ಒಂದಷ್ಟು ಶಾಲೆಗೆ ಪುಸ್ತಕ ಕೊಡೋಣ, ದುಡ್ಡು ಎಕ್ಸ್ಟ್ರಾ ಬಂದಿದ್ದನ್ನು ನಾವೇನು ಮಾಡಬೇಕು, ಇದನ್ನು ಶಾಲೆಗೆ ಪುಸ್ತಕ ಕೊಡೋಕ್ಕೆ ಶುರು. ಇವತ್ತು 2 ಲಕ್ಷ ಮಕ್ಕಳಿಗೆ ಪುಸ್ತಕ ಹೋಗ್ತಾ ಇದೆ ಪ್ರತಿ ವರ್ಷ. ಎಲ್ಲ ಇದರಿಂದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು, ಅಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲ್ಸ್, ಮೇಜರ್ ಗೌರ್ಮೆಂಟ್ ಸ್ಕೂಲ್ಸ್, ಬುಕ್ಸು, ಪೆನ್ನು, ಜಾಮಿಟ್ರಿ ಬಾಕ್ಸು, ಒಂದು 500-600 ಜನಕ್ಕೆ ಯೂನಿಫಾರ್ಮ್ಸು. ನಮಗೇನು ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂತೇನಿಲ್ಲ. ನಾವು ಬರೀ ಕೇಳ್ಕೊಂಡೋದ್ರೆ ಬೇಕಾದಷ್ಟು ಕೇಳ್ಬೋದು. ನಾನು ಚಂದ್ರಲೋಕಕ್ಕೆ ಹೋಗೋಕ್ಕೆ ಟಿಕೆಟಿನ ದುಡ್ಡಿಲ್ಲ ಅಂತ ಕೇಳೋದಲ್ಲ. ನನ್ನ ಮನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ನಮ್ಮ ಒಂದು ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಯೋಚನೆ ಮಾಡಬೇಕು. ಸಮಾಜ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಹಂಗಾಗಿ ನನ್ನ ಸುತ್ತ ನಾನು ಸರಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರಬೇಕು. ಹಾಗಾದಾಗ ಇಡೀ ದೇಶ ತಾನಾಗಿ ಸರಿ ಹೋಗುತ್ತೆ. ಹಾಗಾಗಿ ನಾವು ಆ ಯೋಚನೆ ಮಾಡಿಕೊಂಡು ಒಂದು ಸಾರ್ವಜನಿಕ ಜೀವನದಲ್ಲಿ ಇಳಿದ್ವಿ. ನಮ್ಮನ್ನು ಜನ ಗುರುತಿಸಿದ್ರು. ಹಾಗಾಗಿ ಇವತ್ತು ಪ್ರತಿಷ್ಠಿತವಾದ ಕಾಲೇಜುಗಳಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ, ಇನ್ನೊಂದು ಕಾರ್ಯದರ್ಶಿಯಾಗಿ, ಇನ್ನೊಂದು ಇದು EC ಮೆಂಬರ್ ಅಂತೇಳಿ ಅದರಲ್ಲಿ ಮೆಂಬರ್ ಆಗಿ, ಈ ಥರ ಒಂದೊಂದೇ ಸ್ಟೆಪ್ಸ್ ತಾನಾಗಿ ಮೇಲೆ ಹೇಳ್ಕೊಂಡ್ಬಿಟ್ಟೈತಿ. ಇವಾಗ 24 ಸಂಸ್ಥೆಗಳಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ನನಗೆ. ಈಗ ಹಿಂದಕ್ಕೆ ಬರೋಕ್ಕಾಗ್ತಾಯಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕಾಗ್ತಾಯಿಲ್ಲ. ನಾನು ಬಿಡ್ತೀನಿ ಅಂದರೆ ಅವ್ರು ಬಿಡ್ತಾಯಿಲ್ಲ. ನಾನು ಇಲ್ಲ ನೀವು ಇರಲೇಬೇಕು, ನೀವಿಲ್ಲದೆ ಹೆಂಗಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮನ್ನು ಸಮಾಜ ಗುರುತಿಸಲ್ಲ ಅಂತೇನಿಲ್ಲ. ಹಾಂ ಸರ್, ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡ್ತಾ ಹೋದಾಗ, ನಾವು ಏನು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋದಾಗ ಪುರಸ್ಕಾರಗಳು, ಬೇರೆ ಬೇರೆ ಹುದ್ದೆಗಳು, ಜವಾಬ್ದಾರಿಗಳು ಹಂಗೆ ಬರ್ತಾ ಇರ್ತೇವೆ ನಮ್ಮ ನೋಡ್ಕೊಂಡು ಅಂತ ಹೇಳಿದ್ರೆ ಸರ್. ಜೊತೆಗೆ ನಾವು ಆರೋಗ್ಯ ಭಾರತಿ ಬಗ್ಗೆ ಕೇಳಿದ್ದೀವಿ, ಸಮಾಜ ಸೇವಾ ಸಂಸ್ಥೆ ಬಗ್ಗೆನೂ ಕೇಳಿದ್ದೀವಿ. ಈ ಥರ ಒಂದು ಸಂಸ್ಥೆಗಳು ಬಂದಾಗ ನಿಮ್ಮ ವಹಿವಾಟು, ನಿಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಈ ಥರ ಕಾರ್ಯಗಳನ್ನು ಮಾಡ್ತಾ ಇದ್ರಿ. ಜೊತೆಗೆ ಒಂದು ಮುಚ್ಚಿರುವ ಒಂದು ಕೆರೆಯನ್ನು ಕೂಡ ನಾವು ತೆಗೆಯೋ ಒಂದು ಕೆಲಸವನ್ನು ಮಾಡಿದ್ರಿ. ಏನಪ್ಪಾ ಅಂತಂದ್ರೆ ಈ ಸಂಸ್ಥೆ ಅಂತ ಬಂದಾಗ ಬಹಳಷ್ಟು ಜನಗಳಿರ್ತಿರ್ತಾರೆ, ಬಹಳಷ್ಟು ಮನಸ್ಸಾಗಿರ್ಬೋದು, ಅವರವರ ದೃಷ್ಟಿ ಏನೋ ಒಂದೊಂದು ಬೇರೆ ಬೇರೆ ಇರ್ತದೆ. ಈ ತರ ಒಂದು ತಂಡ ಅಂತ ಬಂದಾಗ ಆ ತಂಡದ ಬಲ ಏನಾದ್ರು ಸೇರಿ ಮಾಡಿದಾಗ ಅದರ ಬರ್ತಕ್ಕಂಥ ಒಂದು ಔಟ್ಕಮ್ ಏನಿರ್ತದೆ, ಅವು ತಂಡ ಸೇರಿದಾಗ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ಸ್ ಏನೇನು ಬಂದಾಗ ನಾವು ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು ಅಂತ ಅನ್ನೋದನ್ನ ಒಂಚೂರು ವಿವರವಾಗಿ ತಿಳಿಸ್ಕೊಡ್ತಾರೆ. ನೆಗೆಟಿವ್ಸ್ ಬರೋಕ್ಕೆ ಅವಕಾಶನೇ ಇರಲ್ಲ. ನಾವು ಸಮಯಕ್ಕೆ ಸರಿಯಾಗಿ ಹೋಗಬೇಕು, ನಾವು ಪ್ರಾಮಾಣಿಕವಾಗಿರಬೇಕು. ನಾವು ಯಾವ ಹಣ ವ್ಯವಹಾರಗಳನ್ನಿದ್ದಾಗ ಎಲ್ಲರ ಎದುರುಗಡೆ ಹಂಚ್ಕೊಂಡು ಬಿಟ್ರೆ ನೆಗೆಟಿವ್ಸ್ ಬರೋದೇ ಇಲ್ಲ. ನೆಗೆಟಿವ್ಸ್ ಬಂದರೆ ನೀನು ಹೋಗಪ್ಪ, ನೀನು ನನ್ನ ಬಗ್ಗೆ ವಿಶ್ವಾಸ ಇಲ್ಲ ಅಂದರೆ ನೀನು ಬಿಟ್ಟೋಗಪ್ಪ, ಇನ್ನೊಬ್ರು ಬರ್ತಾರೆ ಅಂತ ಹೇಳಬೇಕು, ಕಳಿಸ್ಬೇಕಷ್ಟೇ. ಆ ಥರ ನೆಗೆಟಿವ್ಸ್ ಒಂದು 3-4 ಜನ ಆ ಥರ ಏನೋ ಒಂದು ಇಲ್ಲಿ ಏನೋ ಸಿಗುತ್ತೆ ಅನ್ನೋಂಥ ಬಂದಿರತಕ್ಕಂಥ ಆಸೆ ಇಟ್ಕೊಂಡು ಬಂದಿರತಕ್ಕಂಥವ್ರು ಬಂದಿದ್ದಾರೆ. ತುಂಬ ಜನ ಬಂದಿಲ್ಲ ಅಂತೇನಿಲ್ಲ, ಅವರಾಗೆ ಬಿಟ್ಟುಬಿಟ್ಟೋಗಿದ್ದಾರೆ. ನಾವಾಗೆ ಅವ್ರನ್ನ ಯಾವಾಗ ಉದಾಸೀನ ಮಾಡ್ತೀವಿ, ಅವರಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸಿದಾಗ ಅವರಾಗೆ ಹೊಟ್ಟೋಗ್ಬಿಡ್ತಾರೆ. ನಿಮ್ಗೇನು ಕೆಲಸ ಹೇಳಿದ್ರೆ ಅವರಾಗೆ ಹೊಟ್ಟೋಗ್ತಾರೆ. ಇಲ್ಲದೆ ಹೋದರೆ ಹುಡ್ಕೊಂಡು ಬರ್ತಾರೆ. ಈಗ ನೋಡಿ, ಯಾರೋ ಹುಡ್ಕೊಂಡು ಬಂದು ಪುಸ್ತಕ ತೊಗೊಂಡು ಅವ್ರು ಎಲ್ಲೋ ಅವ್ರ ಕಾರಲ್ಲಿ ಅವರು ಪುಸ್ತಕ ಕೊಡ್ತಾರೆ. ನನಗೆ ಹೆಸರು ಬರುತ್ತೆ ನಿಜ, ಸೇವಾ ಭಾರತಿದು ಡಾಕ್ಟರ್ ಚಂದ್ರಶೇಖರ್ ಕೊಡ್ತಾರೆ ಅಂತ ಅಲ್ಲಿ ಗೊತ್ತಿದೆ ಅವ್ರಿಗೆ. ಅದು ಯಾರೋ ಸಾಮಾನ್ಯ ಜನ ಬಂದು ಇಲ್ಲಿ ಬಂದು ಸರ್ ನಾನು ಎಲ್ಲಿಗೆ ಪುಸ್ತಕ ಕೊಡಲಿ ಅಂತ ಕೇಳೋದು, ಉಪಯೋಗಿಸ್ಕೋಬೇಕು ನೀವು. ಆ ಥರ ಹ್ಯೂಮನ್ ಇದಿದೆಯಲ್ಲ, ಇವತ್ತಿನ ದಿವಸ ಮ್ಯಾನ್ಯುಯಲ್ ಲೇಬರ್ ಇದೆಯಲ್ಲ, ಅದು ಲಾಸ್ ಆಗ್ತಾಯಿದೆ. ಆ ಚಂದನದಲ್ಲಿ ನನಗೆ ಅದನ್ನೇ ಕೇಳಿದ್ರು, ನೀವು ಇಷ್ಟು ಟೈಮ್ ಹೇಗೆ ಕೊಡ್ತೀರಾ 24 ಸಂಸ್ಥೆ? ಕೆಲವರೆಲ್ಲ ಒಂದು ಸಂಸ್ಥೆಗೆ ಕೊಡೋಕ್ಕಾಗಲ್ಲ ಅಂತಾರಲ್ಲ. ಅಂದ್ರೆ
ಹಾಂ ಸರ್, ಹೌದು. ಅಲ್ಲ 24 ಸಂಸ್ಥೆಗಳು ಮೀಟಿಂಗ್ಗಳು ಬೇರೆ ಬೇರೆ ದಿವಸ. ಯಾವತ್ತೋ ಒಂದು ಮೀಟಿಂಗ್ ಇಂಥ ಜಾಗದಲ್ಲಿದೆ, ಇಲ್ಲ ಸರ್ ಅವತ್ತು ಮೀಟಿಂಗ್ ನನಗೆ ಇಂಥ ಜಾಗದಲ್ಲಿದೆ, ಆಯಿತು ನಿಮ್ಮ ಡೇಟು ನಿಮ್ಮ ಟೈಮು ಕೊಡಿತಾರೆ. ಆ ಥರ ನಾವು ನಮ್ಮ ಟೈಮು ನಮ್ಮ ಡೇಟು ಕೊಟ್ಟು ನಾವು ಅದನ್ನು ಮಾಡಿದ್ದೀವಿ. ಇಲ್ಲಿವರೆಗೆ ಯಾವುದೇ ಮೀಟಿಂಗಿಗೆ ನಾನು ಬಂದಿಲ್ಲ ಅಂತಿಲ್ಲ. ಯಾವುದೇ ಮೀಟಿಂಗಲ್ಲಿ ನಾನು ಇಲ್ದಲೇ ಕಾಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಯಾವುದೋ ಒಂದು ವಾರ ಎಲ್ಲೋ ಹೋಗಿರ್ಬೋದು, ಆ ಸಮಯದಲ್ಲಿ ಮೀಟಿಂಗ್ ಇಲ್ಲಿ ಆಗಿರ್ಬೋದು. ಆ ಮೀಟಿಂಗಿನ ಬಗ್ಗೆ ಅದರ ನೆಕ್ಸ್ಟ್ ಮೀಟಿಂಗ್ನಲ್ಲಿ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ವೆನ್ ಐ ವಾಸ್ ನಾಟ್ ದೇರ್ ಇನ್ ದಿ ಮೀಟಿಂಗ್, ಅವ್ರು ಏನು ಡಿಸಿಷನ್ ತೊಗೊಂಡಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಲೆಕ್ಕ ಅದು. ಹಾಗೆ ಆ ಥರ ಮಾಡಿ ಅನೇಕ ಸಲ ಆಗಿದೆ. ಆದರೆ ಯಾವುದೇ ಮೀಟಿಂಗು ಗಮನಕ್ಕೆ ಬಂದಾಗ ಚಕ್ಕರ್ ಹೊಡೆದಿರೋದಾಗಲಿ ನನ್ನ ಈ 70 ವರ್ಷದಲ್ಲಿ ಇಲ್ಲ. ಹಾಗಾಗಿ ನೀವು ಪ್ರಾಮಾಣಿಕವಾಗಿದ್ದರೆ ಯಾರೂ ನಿಮ್ಮ ಬಗ್ಗೆ ಗೌರವ ಕೊಡ್ತಾರೆ ಹೊರತು ಚಂದ್ರಶೇಖರ್ ಇದ್ದರೆ ಸರಿ ಅದು ಅನ್ನೋದು ಮಟ್ಟಿಗೆ ನಾವು ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಪ್ರಾಮಾಣಿಕತೆ ಉಳಿಸ್ಕೋಬೇಕು. ಅದಿಲ್ಲ ಅಂದರೆ ಯಾವಾಗಲೂ ನಾವು ಅವ್ರ ಬಗ್ಗೆ ಇದನ್ನು ಕಿಡಿಕಾರ್ತಾ ಇರೋದು, ಅವರು ನಮ್ಮ ಬಗ್ಗೆ ಕಿಡಿಕಾರ್ತಾ ಇದ್ದರೆ ನೀವು ಫ್ಯಾಮಿಲಿನಲ್ಲೇ ಆಗಲಿ ಹೌದು. ಒಂದು ಮೃತ ಪರಿವಾರಗಳು ನೋಡ್ತಾ ಇದ್ದೀವಿ ಇವತ್ತು. ನಾನು ಯಾರೋದೋ ಮನೆಗೆ ಹೋದರೆ ಅಲ್ಲಿ ಟಿ ವಿ ಹಾಕ್ಕೊಂಡು ಕೂತಿರ್ತಾರೆ, ಮಗು ಟಿ ವಿ ನೋಡ್ತಾ ಇರುತ್ತೆ, ಅಮ್ಮ ಟಿ ವಿ ನೋಡ್ತಾ ಕೂತಿರ್ತಾರೆ, ಯಾರೋ ಪೇಷಂಟ್ ಮಲಗಿರ್ತಾನೆ. ನಾನು ಆ ಪೇಷಂಟ್ ನೋಡೋಕೆ ಬಂದಿದ್ದೀನಿ, ಡಾಕ್ಟ್ರು ಬಾಗಿಲು ತಟ್ಟಿದ ತಕ್ಷಣ ಬಂದು ಬಾಗಿಲು ತೆಗೆದು ಸರ್ ಬನ್ನಿ ಅಂತಾರೆ. ಯಾರೋ ಬಾಗಿಲು ತೆಗಿತಾರೆ, ಯಾರು ಹುಷಾರಿಲ್ಲ ಅಲ್ಲಿ ಒಳಗಡೆ ಇದ್ದಾರೆ ರೂಮಲ್ಲಿ ನೋಡಿ ಅಂತಾರೆ. ಯಾರು ಬರಬೇಕು ಅವ್ರ ಮನೆಯವರು, ಅವ್ರು ಬಂದು ತೋರಿಸೋದೇ ಇಲ್ಲ, ಯಾರೋ ಕೆಲಸದವ್ರು ಬಂದು ತೋರಿಸ್ತಾರೆ. ಅದು ಅಸಹ್ಯ ಆಗುತ್ತೆ ಇವತ್ತು. ಆ ಥರ ಎಲ್ಲ ಇರಬಾರ್ದು. ಯಾರು ಬರ್ತಾರೆ ಅವ್ರಿಗೆ ಗೌರವ ಕೊಡಬೇಕು. ಮನೆ ಮೃತ ಪರಿವಾರ ಆಗಬಾರ್ದು, ಅಮೃತ ಪರಿವಾರ ಆಗಬೇಕು. ಅಣ್ಣ ತಮ್ಮಂದ್ರಲ್ಲಿ ಕಾನ್ಫ್ಲಿಕ್ಟ್ ಇದ್ದಾಗ ಬಾ ತಮ್ಮ ಇಲ್ಲಿ ಅಂತೇಳಿ ಅಣ್ಣ ಹೇಳಬೇಕು, ಬುದ್ಧಿ ಹೇಳಬೇಕು. ಅದನ್ನು ಕೇಳೋದು ಬಿಡೋದು ಬೇರೆ ಪ್ರಶ್ನೆ. ಆದರೆ ನೀವು ನಡ್ಕೋತಿರೋದು ಹೆಂಗೆ, ನೀವು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ರಿ ಅನ್ನೋದೊಂದು ಗೊತ್ತಾಗಬೇಕು. 10 ವರ್ಷ ಆಗಲಿ 20 ವರ್ಷ ಆಗಲಿ ಅವ್ನು ನಿಮ್ಮ ಹತ್ರ ಮತ್ತೆ ವಾಪಸ್ ಬರಲೇಬೇಕು. ನೀನು ಅವತ್ತು ಹೇಳಿದೆ ನಾನು ಕೇಳಲಿಲ್ಲ ನಿನ್ನ ಮಾತನ್ನ ರೀತಿನಲ್ಲಿ ಅವನ ಮನಸ್ಸಿಗೆ ಒಪ್ಪಬೇಕು. ಆ ರೀತಿ ತಂದೆ ತಾಯಿ ಅವರವರ ಧರ್ಮ ಅಂತ ಹೇಳ್ತೀವಿ, ಅದನ್ನ ಮಾತೃಧರ್ಮ ಪಿತೃಧರ್ಮ ಹೆಂಗೋ ಹಾಗೇನೆ ಒಬ್ಬ ಅಣ್ಣ ತಮ್ಮನಿಗೆ ಬುದ್ಧಿ ಹೇಳೋದು ಧರ್ಮ. ಅದು ಅವನೇನೋ ಕೆಟ್ಟದ್ದು ಮಾಡ್ದ ಹಾಳಾಗೋಗ್ಲಿ, ನಮ್ಮ ಮನೆ ಹೊಡೆದ ಅವನು ಹಾಳಾಗೋಗ್ಲಿ, ಇವನು ಹಾಳಾಗೋಗ್ಲಿ, ಮನೆ ಒಳಗೇನೆ ಹೊಡ್ಕೊಂಡು ಕೂತ್ಕೊಂಡ್ರೆ ನೀವು ಸಮಾಜ ಹೆಂಗೆ ತಿದ್ದುತ್ತೀರಾ? ಇದೆ ಸರ್. ಅದೇ ನಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇದ್ದಾಗ ಹಾಗೂ ಕರ್ತವ್ಯ ನಿಷ್ಠೆ ನಾನು ಮಾಡಬೇಕು, ಅದು ನನಗೆ ನನ್ನ ಪರವಾಗಿ ನಾನು ಎಷ್ಟು ಕೊಡಬೇಕು ಅಂತ ಒಂದು ಸದೃಢ ಮನಸ್ಸಿನಿಂದ ನಾವು ಕಾರ್ಯದಲ್ಲಿ ತೊಡಗಿದ್ರೆ ಎಲ್ಲವೂ ಕೂಡ ಆಗುತ್ತೆ. ಎಲ್ಲರಲ್ಲೂ ಕೂಡ ಅದೇ ಮನೋಭಾವ ಇದ್ದಾಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರಲ್ಲ ಅಂತ ತಿಳಿಸಿದ್ರಿ ಸರ್. ಸರ್, ನಮ್ಮದೇ ಆಗಿರ್ತಕ್ಕಂಥ ಒಂದು 10 ಜನರ ತಂಡ ವಿಸಂಧ ವಿದ್ಯಾಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮ್ಮದೇ ಕಾಲೇಜಿನ ಒಂದು ಚಿಕ್ಕ ಚಿಗುರುಗಳು ಸರ್ವ ಸಸ್ಯಗಳು. ಸೊ ನಮ್ಮದೇ ಆಗಿರ್ತಕ್ಕಂಥ ತಂಡ ಇದೆ. ಜೊತೆಗೆ ಮುಂದೆ ಬಹಳಷ್ಟು ಕನಸು ಆಕಾಂಕ್ಷೆಗಳು ಕೂಡ ಕಟ್ಕೊಂಡಿದ್ದೀವಿ. ಸೊ ಈ ತಂಡಕ್ಕೆ ನಿಮ್ಮ ಪರವಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ಆಶೀರ್ವಾದಿಸಿ. ಶ್ರದ್ಧೆ, ನೀವು ಮಾಡೋಂಥ ಸಂಪಾದನೆಯನ್ನು ಏನೋ ಒಂದು ನನ್ನ ಜೀವನಕ್ಕೆ ಮಾತ್ರ ಏನೋ ಒಂದು ಇದಕ್ಕೆ ಅಂತಲ್ಲ, ನಾನು ಗಂಜಿ ಕುಡಿದ್ರೂ ಪರವಾಗಿಲ್ಲ, ನನಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಬರೋದು, ಪಾನಿಪುರಿ ತಿಂದಾಗ ಅಥವಾ ಇನ್ಯಾರೋ ಒಬ್ಬ ಸಮೋಸ ತಿಂದಾಗ, ಇನ್ನೊಬ್ಬ ಯಾರೋ ಜಾಮೂನ್ ತಿಂದಾಗ, ಇನ್ನೊಬ್ಬ ಯಾರೋ ಜಿಲೇಬಿ ತಿಂದಾಗೆಲ್ಲ ಬರೋದು ಸ್ಯಾಟಿಸ್ಫ್ಯಾಕ್ಷನ್ ಬರೋದು ಯಾವಾಗ? ನಿಮಗೆ ಒಬ್ಬ ಪೇಷಂಟ್ ಬಂದು ಸರ್ ನಿನ್ನೆ ನೀವು ಕೊಟ್ಟರೆ ಇವತ್ತು ನನಗೆ ವಾಸಿ ಆಯಿತು ಸರ್ ಅಂತ ಯಾವಾಗ ಹೇಳ್ತಾನೆ, ನಿಮಗೆ ಆ ತಕ್ಷಣದಲ್ಲಿ ನಿಮ್ಗೊಂದು ಕ್ರೆಡಿಟ್ ಅದು ಕಡಿಮೆ ಇರ್ಬೋದು. ಒಬ್ಬ ಜ್ವರ ಹೋಗಿಸಿರ್ಬೋದು, ಒಬ್ಬ ನೆಗಡಿ ಹೋಗಿಸಿರ್ಬೋದು. ಆದರೆ ಆ ಥರದ ಕ್ರೆಡಿಟ್ಗಳು ಹೆಚ್ಚಾಗ್ತಾ ಹೋಗ್ಬೇಕು ನಿಮಗೆ. ಆ ಥರ ಜನಗಳು ಬಂದು ನಿಮಗೆ ಹೇಳುವಾಗ ನಿಮ್ಗೆ ಅನ್ನಿಸ್ತಾ ಹೋಗ್ಬೇಕು, ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡಪ್ ಆಗ್ತಾ ಹೋಗುತ್ತದೆ. ಹಾಗೆ ನೀವು ಅಂಥ ಔಷಧಿಗಳನ್ನು ಚೂಸ್ ಮಾಡಬೇಕೇ ಹೊರತು ಪ್ರತಿಯೊಬ್ಬರಿಗೂ ಬಂದವರಿಗೆಲ್ಲ ರಸೌಷಧಿ ಬರ್ಕೊಡೋದು, ಇದರಲ್ಲಿ ಚಿನ್ನ ಇದೆ ಅದರಿಂದ ಇದು ಕಾಸ್ಟ್ಲಿ, ಇದನ್ನೇ ತೊಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ ಅಂತ ಹೇಳೋದು, ಇಟ್ಸ್ ಆಲ್ ಫುಲಿಶ್ನೆಸ್. ಇವತ್ತು ನೋಡ್ತಾ ಇದ್ದೀವಿ ನಾವು, ನಮ್ಮಲ್ಲೂ ಮಾಫಿಯಾಗಳು ನಡೀತಾ ಇದೆ. ಅಂದರೆ ನಾವು ಅದು ಮಾಫಿಯಾದೊಳಗೆ ನಾವು ಒಬ್ಬರಾಗಬಾರ್ದು, ನಾವು ಗಂಜಿ ಕುಡಿಯೋಣ ಬೇಕು. ನಾನು ಎಷ್ಟೋ ಜನ ಪೇಷಂಟ್ಗಳು ಹೊಟ್ಟೆಗಿಲ್ಲದೆ ಇರೋರು ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಬರ್ತಿದ್ದಾಗ ಅವ್ರು ಹಾಕಿರೋ ಬಟ್ಟೆ ಎಲ್ಲ ನೋಡಿದಾಗ ನಮ್ಗೆ ಅನ್ನಿಸ್ತಿತ್ತು, ಅಯ್ಯೋ ಪಾಪ ಹೀಗೆ ಬರ್ತಾನಲ್ಲ ಅಂತ. ಏನೇ ಕೊಡಪ್ಪ 2 ರೂಪಾಯಿ ಅಂತಂದರೆ ಅವರು ಎಲ್ಲ ಚಿಲ್ಲರೆ ತಡಕಿ ಪಡಕಿ, ಸಾರ್ 1 ರೂಪಾಯಿ 90 ಪೈಸೆ ಇದೆ ಸರ್ ಅಂದಾಗ ಅದಿಟ್ಕೋ, ಅಕ್ಕಿ ತೊಗೊಂಡೋಗಿ ಗಂಜಿ ಮಾಡ್ಕೊಂಡು ಮನೇಲಿ ಹೋಗಿ ಕುಡಿ ಅಂತ ಹೇಳಿದ್ವಿ. ಈ ರೀತಿ ನಾವು ಮನುಷ್ಯನನ್ನು ಅರ್ಥ ಮಾಡಿಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳನ್ನು ಅವ್ರ ಜೊತೆ ಬೆರೆಸಿದಾಗ ದೇವ್ರ ಥರ ನೋಡ್ತಾರೆ ಡಾಕ್ಟ್ರನ್ನ. ಇಲ್ಲಿ ಹೋದರೆ ನಿಮ್ಮನ್ನು ಕಳ್ಳರ ಥರ ನೋಡ್ತಾರೆ. ಇವತ್ತು ನೈತಿಕವಾಗಿ ಯಾರನ್ನ ಯಾವುದೇ ಡಾಕ್ಟ್ರನ್ನ ಕಳ್ಳರ ಥರ ನೋಡ್ತಿದ್ದಾರೆ ರೀ. ಸಮಾಜ ಹೆಂಗೆ ನೋಡ್ತಾ ಇದೆ ಅಂದರೆ ನಿಮ್ಗೆ ಇನ್ಮೇಲೆ ಕೇಸ್ ಹಾಕೋದಂಗೆ, ಒಂದು ನೆಗಡಿಗೆ ಒಂದು ಚಿಕಿತ್ಸೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಕೇಸ್ ಹಾಕ್ಬಿಡೋಣ ಅಂತ. ಇವತ್ತೆಲ್ಲ ಕೋರ್ಟ್ಗಳಲ್ಲಿ ಡಾಕ್ಟ್ರುಗಳು ಕ್ಯೂ ನಿಂತಿದ್ದಾರೆ. ಯಾಕೆ ಹಾಕ್ತಾರೆ? ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ನಾಳೆ ಕೇಸ್ ಹಾಕ್ಬಿಟ್ರಿ, ಅದಕ್ಕೆ ಒಂದು ಎಕ್ಸ್ರೇ ಮಾಡಿಸ್ಬಿಡೋಣ, ಮಾಡಿಸ್ಕೊಂಬ ನೋಡಿರಿ ಎಕ್ಸ್ರೇನಲ್ಲಿ ಹಿಂಗಿದೆ ಅಂತ ತೋರಿಸ್ಬಿಡೋಣ ಅವನಿಗೆ. ಇಷ್ಟೇ, ತುಂಬ ಸಿಂಪಲ್.
ಇವತ್ತು ನಮ್ಮಲ್ಲಿ ಬಂದವರು ಯಾರು ನಂಬಿಕೆ ಇಲ್ಲದೆ ಬರಲ್ಲ. ಎಲ್ಲೋ ಬೆಂಗಳೂರು, ಬಾಂಬೆ, ಇವತ್ತು ಬೆಂಗಳೂರಿಂದ ಬಾಂಬೆಯಿಂದ 3 ಜನ ಬಂದಿದ್ದಾರೆ. ನಿಜ ಸರ್, ಅದು ಒಬ್ಬ ವೈದ್ಯನಿಗೆ ಆ ನಂಬಿಕೆ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಅದನ್ನು ನಾವು ಗಳಿಸ್ಕೋಬೇಕಂತಂದ್ರೆ ಮೊದಲು ನಾವು ಪ್ರಾಮಾಣಿಕವಾಗಿರ್ಬೇಕು. ಹಾಗೂ ಅವು ಕೇವಲ ದುಡ್ಡಿಗೋಸ್ಕರ ನಾನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಸಮಾಜವು ಕೂಡ ಅಷ್ಟೇ ಎಚ್ಚರವಾಗಿದೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಮ್ಮನ್ನ ನೋಡ್ತಾ ಇರ್ತಾರೆ, ಅಳಿತಾ ಇರ್ತಾರೆ. ಸೊ ಎಚ್ಚರದಿಂದ ನೀವು ಮುಂದುವರಿಬೇಕು ಅನ್ನೋ ಕರ್ಮ ಸಿದ್ಧಾಂತನ ಜ್ಞಾಪಕ ಇಟ್ಕೊಂಡಿರಿ. ನಿಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಪೇಷಂಟಿಗೆ ದ್ರೋಹ ಮಾಡಿದ್ರೆ ನಿಮ್ಮ ಮಗ ಒಬ್ಬ ಪೆದ್ದ ಹುಟ್ಟುತ್ತಾನೆ, ಇಲ್ಲ ನಿಮ್ಮನ್ನು ಹಾಳು ಮಾಡಕ್ಕೆ ಹುಟ್ಟುತ್ತಾನೆ. ಬರೆದಿಟ್ಕೊಳ್ಳಿ. ಎಲ್ಲ ಡಾಕ್ಟರ್ಗಳ ಮನೆಯಲ್ಲೂ ನಾನು ಸುತ್ಕೊಂಡು ಬರ್ತೀನಿ. ಅವ್ರ ಮನೆ ಸಂಸಾರಗಳ ಬಗ್ಗೆ ನಾನು ಯಾವುದೇ ಮನೆಗೆ ಹೋದರೆ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ತೀನಿ. ಒಂದ್ಸಲ ಒಂದು 5 ನಿಮಿಷ ಅದಕ್ಕೋಸ್ಕರ ಕೊಡ್ತೀನಿ. ನಿಮ್ಮ ಮಗ ಏನು ಮಾಡ್ತಾನೆ, ನಿಮ್ಮ ಮಗಳು ಏನು ಮಾಡ್ತಾಳೆ ಅಂತ. ಅವ್ನಿಗೆ ಸೀಟ್ ಸಿಕ್ಕಲಿಲ್ಲ, ಡೊನೇಷನ್ ಕೊಟ್ಟು ಸೇರಿಸ್ದಿ ಅಂತಾನೆ. ಎಷ್ಟು ಕೊಟ್ರಿ ಅಂದರೆ ಮೊನ್ನೆ ತಾನೆ 15 ಕೋಟಿ ಕೊಟ್ಟಿದ್ದಾನೆ ಒಬ್ಬ ಡೊನೇಷನ್. 15 ಕೋಟಿ ಅವನು ಇಡೀ ಅವನ ಜೀವನದಲ್ಲಿ ದುಡ್ದಿರೋದನ್ನೆಲ್ಲ ಅವಳಿಗೋಸ್ಕರ ಹಾಕಿದ್ದಾನೆ. ಅವಳೇನು ಇವ್ರ ಮನೇಲಿ ಇರ್ತಾಳ, ನಾಳೆ ಇರಲ್ಲ, ಖಂಡಿತ ಇರಲ್ಲ. ಅವಳು ಇನ್ನೊಬ್ಬನ ಕಟ್ಕೊಂಡು ಓಡೋಗ್ತಾಳೆ. ಇನ್ನೊಂದಷ್ಟು ಹಾಳು ಮಾಡೋದಂಗೆ ಮನೆ. ಕರ್ಮ ಸಿದ್ಧಾಂತ ಇದು. ನಾವು ಯಾವತ್ತೂ ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಬರುವಂಥ ಆದಾಯದಲ್ಲಿ ಒಂದು ಭಾಗವನ್ನು ಸಮಾಜಕ್ಕೋಸ್ಕರ ಇಡಲೇಬೇಕು. ಬರುವಂಥ ಆದಾಯದಲ್ಲಿ ಸಂಸಾರದ ನಮ್ಮ ಜೊತೆಲಿ ಬೆಳೀತಾ ಇರ್ತಕ್ಕಂಥ ನಮ್ಮ ಅಪ್ಪ ಅಮ್ಮ ಇವ್ರ ಸೇವೆ ಮಾಡಲೇಬೇಕು. ಬರುವಂಥ ಆದಾಯದಲ್ಲಿ ನಾವು ಕೂಡ ಸುಖವಾಗಿರಬೇಕು. ಅಂದರೆ ಸುಖ ಅಂದರೆ ನಾವು ಕುರ್ಲಾನ್ ಬೆಡ್ ಮೇಲೆ ಮಲ್ಕೋಬೋದು, ನಿದ್ರೆ ತಂದ್ಕೊಳಕ್ಕಾಗಲ್ಲ. ಯೋಚನೆ ಶುರುವಾಗ್ಬಿಟ್ಟಿರ್ತದೆ ಆಗಲೇ. ಅಲ್ಲಿ ಕುರ್ಲಾನ್ ಬೆಡ್ ತಂದ ತಕ್ಷಣ ಯೋಚನೆ ಶುರುವಾಗುತ್ತೆ. ಒಂದು ಟಿ ವಿ ದೊಡ್ಡದಾಕಿದೆ ಅಂದ ತಕ್ಷಣ ನನಗೇನು ಸುಖ ಸಿಗಲ್ಲ. ಅದು ಇವೆಲ್ಲ ಟೆಂಪರರಿ ಸುಖ. ಪರ್ಮನೆಂಟ್ ಸುಖ ಯಾವುದಿದೆ? ಈಗ ನನಗೆ ಪರ್ಮನೆಂಟ್ ಸುಖ ಇದೆ. ನೀವು ಇಡೀ ಜಗತ್ತಿನಲ್ಲಿ ಯಾರು 1 ಲಕ್ಷ ಜನ ಅದರಲ್ಲಿ ಒಬ್ಬ ಸುಖಿ ಇದ್ದಾನೆ ಅಂದರೆ ಆ ಲಕ್ಷದಲ್ಲಿ ನಾನೊಬ್ಬನೇ, ಬೇರೆಯವರಲ್ಲ, ನಾನೇ. ಆ ಕಾನ್ಫಿಡೆನ್ಸ್ ಬೇಕು ಪ್ರತಿಯೊಬ್ಬನಿಗೂ. ಯಾರು ಏನಾದ್ರು ಕೈ ಬೆಟ್ ಮಾಡಿ ತೋರಿಸ್ತಾನೆ, ಇವನು ತಪ್ಪು ಮಾಡಿದ್ದಾನೆ ಅಂದರೆ 1,00,000 ಜನಕ್ಕೆ ತೋರಿಸ್ಲಿ, 1,00,000 ಜನರು ಒಬ್ಬಂಗೆ ತೋರಿಸಲ್ಲ ಅಂದರೆ ನನಗೆ ತೋರಿಸಲ್ಲ. ಆ ಕಾನ್ಫಿಡೆನ್ಸ್ ನನಗಿದೆ. ಸೂಪರ್ ಸರ್, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತಿದೆ. ರಿಯಲಿ ಮೋಟಿವೇಶನಲ್ ವರ್ಡ್ ಸರ್. ಅದೇ ನಾವು ಅದನ್ನು ಬೆಡ್ಡನ್ನು ಖರೀದಿ ಮಾಡ್ಬೋದು, ಅಥವಾ ಆದರೆ ನಿದ್ದೆನ ಖರೀದಿ ಮಾಡೋಕ್ಕಾಗಲ್ಲ. ತುಂಬ ಜನ ಮೋಟಿವೇಶನ್ ಆಗಿತ್ತು ಸರ್. ಸರ್ ಅದೇ ಅಂದರೆ ಕೇವಲ ಜಸ್ಟ್ ನಾವು ಈ ಕ್ಷಣಿಕ ಖುಷಿಗೋಸ್ಕರ ನಾವು ಬದುಕಬಾರ್ದು. ನಮ್ಮ ಆತ್ಮನ ವಿಸ್ತಾರ ಮಾಡ್ಕೋಬೇಕು. ನಮ್ಮ ಡಿ.ವಿ.ಜಿ ಹಂಗೆ ಹೇಳ್ತಾರೆ, ಪ್ರತ್ಯೇಕ ಸುಖ ಎಂಬುವುದು ಬೆಳಿಗ್ಗೆ ತೋರ್ಕೆಯದು, ಆತ್ಮ ವಿಸ್ತಾರವೇ ನಿತ್ಯ ಸುಖ ಅಂತ. ಈ ಸಂದರ್ಶನದ ಕೊನೆಯಲ್ಲಿ ನಿಮಗೆ ಈ ಸಂದರ್ಶನದ ಬಗ್ಗೆ ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ ಏನಂತ ಹೇಳ್ತೀರಾ ಸರ್? ಹೇಳಿದೆಲ್ಲ, ಆಯುರ್ವೇದವನ್ನು ಕಡೆಗಣಿಸೋದಲ್ಲ. ನಮ್ಮ ಹಿರಿಯರು ಅಂದರೆ ಅಂಥ ಮಹಾನ್ ವ್ಯಕ್ತಿಗಳು ಮಾಡಿದಂಥ ಒಂದು ಸಾಧನೆಗಳು, ಅವರೇ ಅದನ್ನು ಕಡಿಮೆ ಮಾಡಿಲ್ಲ. ಅವರು ಯೋಗಿಕ ದೃಷ್ಟಿಯಿಂದ ನೋಡಿ ಮಾಡಿದ್ದಾರೆ. ಯೋಗ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿಟ್ಟಿದ್ದಾರೆ. ನಮ್ಮ ಥರ ನಿಮ್ಮ ಥರ ಎಲ್ಲೋ ಒಂದು ಕಡೆ ಹೋಗಿ ಯಾರನ್ನೋ ಕೇಳ್ಕೊಂಡು ಏನೋ ಕೊಟ್ಟು ಎಲ್ಲೋ ಕೊಟ್ಟು ಅಂಗಡಿಗೆ ಹೋಗ್ಬಿಟ್ಟು ಸರ್ ನೀವು ನೆಗಡಿಗೆ ಇನ್ನೇನಿದೆ ಆಲ್ಟರ್ನೇಟಿವ್ ಅಂತ ಕೇಳಲ್ಲ ಅವರು. ಆ ಥರದ ವ್ಯಕ್ತಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ಶಾಸ್ತ್ರವನ್ನು ಅಥವಾ ಅಧ್ಯಯನ ಮಾಡಿ ಬರೆದಂಥ ವೇದ ಯಾರು ಬರೆದ್ರು ಅಂತಲೇ ಗೊತ್ತಿಲ್ಲ. ಆದರೆ ಅಥರ್ವಣ ವೇದದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಖಂಡದಲ್ಲಿ ಇಷ್ಟು ಅದ್ಭುತವಾಗಿ ಆಯುರ್ವೇದನ ಹೇಳ್ತಾರೆ ಅಂದರೆ ನಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಗಿನ ಕಾಲದಲ್ಲಿ ಬರೀ ಒಂದು ಹುಲ್ಲು ಗರಿಕೆ ಹುಲ್ಲಿನಿಂದ ಏನೇನು ಚಿಕಿತ್ಸೆ ಮಾಡಿದ್ದಾರೆ. ಈಗ ಯಾಕೆ ನಾವು ಮಾಡಲ್ಲ? ಗರಿಕೆ ಹುಲ್ಲು ಕೆತ್ಕೊಂಡು ಬಂದು ನಾವ್ಯಾಕೆ ಅದೇ ಚಿಕಿತ್ಸೆ ಮಾಡಿದ್ರೆ ಅದೇ ಎಫೆಕ್ಟ್ ಆಗ್ತಾ ಇದೆ, ನಾವು ಮಾಡ್ತಾ ಇದ್ವಿ. ಆದರೆ ನೀವು ಯಾಕೆ ಮಾಡಲ್ಲ? ಅದನ್ನ ಮಾಡಲ್ಲ ಅಷ್ಟೇ. ಯಾಕೆ ಮಾಡಲ್ಲ ಅನ್ನೋದಕ್ಕೆ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ನಮಗೆ ಗುರುಗಳು ಇಲ್ಲ ಅಂತ ತಿಳ್ಕೊಳ್ಳಿ. ಗುರುಗಳು ಅಂದರೆ ಎಲ್ಲೋ ಒಂದು ಕೊಂಡಿಲಿ ಇದ್ದೀವಿ ನಾವು. ಚರಕನ ಜೊತೆಲಿ ಒಂದು ಕೊಂಡಿಲಿ ಇದ್ದೀವಿ ನಾವು. ಈಗ ನಾನೇನು ಅನ್ನೋದನ್ನ ನೋಡೋಕ್ಕೆ DNA ಅಂತ ಹೇಳ್ತೀನಿ. ನಿಮ್ಮ DNA ನಿಮ್ಮ 100 ಜನ್ರೇಷನ್ ಅಂತ ಇಟ್ಕೊಳ್ಳಿ. ಅಂದರೆ ನಿಮ್ಮ ಅಜ್ಜನ ಮುತ್ತಜ್ಜ ಒಬ್ಬ ಇದ್ದಾನೆ. ಅವನ DNA ನಿಮ್ಮ DNA ತೊಗೊಂಡು ಒಂದೇ ಇರುತ್ತೆ. ಆ ಕೊಂಡಿಲಿ ಇದ್ದೀವಿ ನಾವು. ನಾವೆಲ್ಲೂ ಕಳ್ಚ್ಕೊಂಡು ಹೋಗಿಲ್ಲ. ನಾವು ಏನೇ ಆಗಿರ್ಬೋದು, ಬೇರೆ ಬೇರೆ ಭಿನ್ನವಾಗಿ ಬೇಕಾದಷ್ಟು ಕಾಣಿಸ್ತಾ ಇರ್ಬೋದು, ಆದರೆ ಆ ಕೊಂಡಿಲಿ ಇದ್ದೀವಿ ಅಂದಾಗ ದಟ್ DNA ಆ ರೀತಿಯೇ ನಮ್ಮ DNA, ಚರಕನ DNA ನಮ್ಮಲ್ಲಿದೆ, ಸುಶ್ರುತನ DNA ನಮ್ಮಲ್ಲಿದೆ, ಅಷ್ಟಾಂಗ ಹೃದಯ ಬರೆದಿರ್ತಕ್ಕಂಥ ವಾಗ್ಭಟನ DNA ನಮ್ಮಲ್ಲಿದೆ, ಮಾಧವ್ ಇವನ್ DNA ನಮ್ಮಲ್ಲಿದೆ, ಶಾರಂಗಧರ DNA ನಮ್ಮಲ್ಲಿದೆ. ನಾವು ಓದಿದ್ದೀವಿ, ಅವನ ವೇನಲ್ಲಿ ಹೋಗ್ಬೇಕು ನಾವು. ಅದು ಬಿಟ್ಬಿಟ್ಟು ಅಡ್ಡದಾರಿ ಹಿಡ್ಕೊಂಡು ಹೋಗ್ತೀನಿ ಅಂದರೆ ತುಂಬ ಜನ ಅಡ್ಡದಾರಿಯಲ್ಲಿ ಹೋಗ್ತಾರೆ. ಆದರೆ ಅದರಲ್ಲಿ ಸುಖ ಕಾಣೋಕ್ಕೆ ಸಾಧ್ಯ ಇಲ್ಲ. ಕಂಡಿರ್ಬೋದು ಯಾರಿಗೋ ಒಂದು ಭಾಳ 1000ದಲ್ಲಿ ಒಬ್ಬ ಭಾಳ ಪ್ರಬುದ್ಧವಾಗಿ ಬೆಳೆದು ಭಾಳ ದೊಡ್ಡ ಅಲೋಪತಿ ಡಾಕ್ಟ್ರು ಅಂತ ತಪ್ಪು ದಾರಿಗೆ ಎಳ್ಕೊಂಡು ತಾನೂ ಹೋಗಿ ಏನೋ ಮಾಡಿರ್ಬೋದು. ಆದರೆ ಇದರಿಂದ ಸಮಾಜ ನಾಶ ಆಗುತ್ತೆ. ಸಮಾಜ ನಾಶ ಆಗಬಾರ್ದು. ಸಮಾಜ ನಾಶನಕ್ಕೆ ನಾವು ಬಿಡಬಾರ್ದು.
ನಾವು ಬಿಡಬಾರ್ದು ಅಂದರೆ ನಾವು ಏನು ಓದಿರ್ತೀವೋ ಅದಕ್ಕೆ ಕೃತಜ್ಞರಾಗಿರ್ಬೇಕು. ನಾವಿವತ್ತು ಕೃತಜ್ಞತೆ ಸಲ್ಲಿಸೋದು ಇದರಲ್ಲೇ ಇಲ್ಲ. ನಾವು ಧನ್ವಂತರಿ ಬಗ್ಗೆ ಒಂದು ದಿವಸನೂ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಯಾವತ್ತೋ ವರ್ಷಕ್ಕೆ ಒಂದು ದಿವಸ ಏನೋ ಜ್ಞಾಪಿಸ್ಕೊತೀವಲ್ವ, ಧನ್ವಂತರಿ ಜಯಂತಿ ಇವತ್ತು ಅವ್ನಿಗೆ ಕೈ ಮುಗಿಬೇಕು ಅಂತ. ಎಷ್ಟು ಕೆಲಸ ಮಾಡಿರ್ತಕ್ಕಂಥ ಧನ್ವಂತರಿಯನ್ನು ಜ್ಞಾಪಿಸ್ಕೊಳ್ಳೋಕೆ ಒಂದು ದಿವಸ ಸಾಕ? ಪ್ರತಿದಿನ ಜ್ಞಾಪಿಸ್ಕೊಬಿಡುವ. ನಾವು ಬರ್ತಿದ್ದಂಗೆ ಫಸ್ಟ್ ಒಳಗಡೆ ಹೋದ ತಕ್ಷಣ ಅಲ್ಲಿ ಧನ್ವಂತರಿ ಫೋಟೋಕ್ಕೆ ಅಲ್ಲಿ ನಮಸ್ಕಾರ ಮಾಡ್ತೀನಿ. ಇವಳು ನನ್ನ ಹೆಂಡತಿ ಬಂದ ತಕ್ಷಣ ಫಸ್ಟ್ ನಮಸ್ಕಾರ ಅವನ ಕಾಲಿಗೆ ಮಾಡ್ತಾಳೆ. ಸರ್, ಅದು ಪ್ರತಿಯೊಬ್ಬ ಆಯುರ್ವೇದ ವಿದ್ಯಾರ್ಥಿಯಲ್ಲಿ ಅದು ಬರಬೇಕು ಆ ಭಾವ. ಕೇವಲ ನಾವು ಓದಿ ಬೇರೆ ಥರ ಪ್ರಾಕ್ಟೀಸ್ ಮಾಡೋದಲ್ಲ, ಬೇಗ ದುಡ್ಡು ಗಳಿಸ್ಬೇಕು ಅಂತ ಮೋಹಕ್ಕೊಳಗಾಗಿ ನಾವು ಬಂದಿರತಕ್ಕಂಥ ನಾವು ಆ ದಾರಿಯನ್ನು ಬಿಟ್ಟು ಬೇರೆ ಕಡೆ ಹೋಗೋದಲ್ಲ. ಆಯುರ್ವೇದಕ್ಕೋಸ್ಕರ ಇರಬೇಕು, ಆಯುರ್ವೇದಕ್ಕಾಗಿ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು, ಸಮಾಜದ ಒಂದು ಒಳಿತಿಗಾಗಿ ಅಂತ ಸಂದೇಶವನ್ನು ಕೊಟ್ರಿ. ಇಂತಹ ಇಷ್ಟೊಂದು ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಸಮಯ ಕೊಟ್ಟಿರ್ತಾರೆ ಸರ್. ನಿಮ್ಮ ಅಮೂಲ್ಯ ಸಮಯಕ್ಕೆ ಹಾಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.